ಅಮ್ಮ, ನಾವ್ ಯಾರು ಆಗಿರ್ತೀವಿ ದೇವ್ರನ್ನ ಕರ್ಕೊಂಡು ಬರೋದಕ್ಕೆ? ಯಾವಾಗ, ಎಲ್ಲಿ, ಹೇಗೆ, ಯಾರ ಮನೆ ಪ್ರವೇಶ ಮಾಡಬೇಕು ಅದು ಭಗವಂತನ ಇಚ್ಛೆ ಮೇಲೆ ಅವಲಂಬಿತವಾಗಿರುತ್ತೆ. ಮತ್ತೆ ಪಟಾಕಿ ಹೊಡೆಯೋದು, ಕುಣಿಯೋದು, ಈ ಮಾತು ಅಂತ ಬಂದ್ರೆ ಅದು ಹಾಗೇ ಆಗತ್ತೆ. ನಾನಿನ್ನು ಗಣೇಶನ ಎಲ್ಲಿ ಕೂರ್ಸಿದ್ದೀನಿ? ಈ ಮನೆ ಸೊಸೆ ಆಗಿರೋದ್ರಿಂದ ನಾನು ಈ ಗಣೇಶ ಸಾಕು, ಇಲ್ಲಿಗೆ ತಗೊಂಡ್ಬಂದಿದ್ದೀನಿ. ಸೊಸೆ ಅಲ್ಲ ನೀನು ಬರೀ ಒಂದು ಕೆಟ್ಟ ಆತ್ಮ. ನನ್ನ ದೇವರ ಮನೆಯಲ್ಲಿ ಈ ಕೆಟ್ಟ ಆತ್ಮದ ಪ್ರವೇಶ ನಿಷೇಧ. ಹೊರಡು, ಸುತ್ತಮುತ್ತಲು ಎಲ್ಲೂ ಕಾಣಿಸ್ಕೋಬೇಡ. ಅಮ್ಮನ ಮೈತ್ನ ಇವರು, ನಮ್ಮಿಬ್ರು ಚಿಕ್ಕಪ್ಪನೇ ಇವರು. ಅವ್ರ ಮಕ್ಳಿಗೆ ಬಂದಿರೋ ವಿಜ್ಞಾನ ದೂರ ಮಾಡೋದಿಲ್ವಾ ಇವರು? ಭಕ್ತಿ ತೋರ್ಸೋದಕ್ಕೆ ಎಲ್ರಿಗೂ ಅಧಿಕಾರ ಇದೆ ಅಲ್ವಾ ಅಮ್ಮ? ಕ್ಷಮಿಸ್ಬಿಡಿ. ನನ್ನ ಉಸಿರು ಎಲ್ಲಿವರೆಗೂ ಇರುತ್ತೋ ನಾನು ಪೂಜೆ ಪುರಸ್ಕಾರನ ಬಿಡೋದಕ್ಕೆ ಸಾಧ್ಯ ಇಲ್ಲ. ಘೋರವಾದ ಅನರ್ಥ ಇದು. ಘೋರವಾದ ಅನರ್ಥ ಇದು. ಈಗ ನಿಮ್ಮಲ್ಲಿರೋ ಅನುಮಾನ ಎಲ್ಲ ಕ್ಲಿಯರ್ ಆಯ್ತಾ? ಇವಳು ವೈನಿಧಿ ಅಲ್ಲ ಅಂತ? ಅಯ್ಯೋ, ನನ್ನ ಸೊಸೆ ವೈನಿಧಿ ದೊಡ್ಡೋರ್ ಮಾತನ್ನ ಯಾವತ್ತೂ ಹೀಗೆ ತೆಗೆದಾಕ್ತಾ ಇರ್ಲಿಲ್ಲ. ಅವಳು ದೊಡ್ಡೋರ್ ಜೊತೆ ಯಾವತ್ತೂ ಬಾಯಿ ಬಂದಾಗ ಮಾತಾಡ್ತಿರ್ಲಿಲ್ಲ. ಆದ್ರೆ ಇವಳು ನೋಡಿ, ಕೈಯಲ್ಲಿ ಗಣೇಶ ಇದೆ ಅಮ್ಮ. ನಾನು ಸುಳ್ಳು ಹೇಳಲ್ಲ. ನಾನು ನಿಮಗೆ ಅವತ್ತೆಷ್ಟು ಗೌರವ ಕೊಡ್ತಿದ್ನೋ ಇವತ್ತಿಗೂ ಅಷ್ಟೇ ಗೌರವ ಕೊಡ್ತೀನಿ. ಆದ್ರೆ ಗಣೇಶನ ಮುಂದೆ ಸ್ವತಃ ಮಹಾದೇವನದು ಕೂಡ ನಡೆಯಲ್ಲ ಅಲ್ವಾ? ನಾವು ಕೇವಲ ಮನುಷ್ಯರು. ಪ್ರೀತಿ ಭಾವನೆಯಿಂದ ನಾನು ಗಣೇಶನ ತಗೊಂಡು ಬಂದಿದ್ದೀನಿ. ಅದೇ ಗೌರವ ಘನತೆಯಿಂದ ಗಣೇಶನ ಕೂರಿಸ್ಬೇಕಲ್ವಾ? ವೈನಿಧಿ ಸರಿಯಾಗಿ ಹೇಳ್ತಿದ್ದಾಳೆ.